Hey everyone, welcome back to Accountancy Easy Learn. ಹಲೋ ಸ್ಟೂಡೆಂಟ್ಸ್, ನಾವು ಹಿಂದಿನ ಸೆಷನಲ್ಲಿ ಅಡ್ಮಿಷನ್ ಆಫ್ ಪಾರ್ಟ್ನರ್ ಮೇಲೆ 12 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ವಿ ಅಲ್ವಾ. ಸೊ ಅದರಲ್ಲಿ ನಾನು ನಿಮಗೆ ಗುಡ್ ವಿಲ್ ಟ್ರೀಟ್ಮೆಂಟಿನ ಮೊದಲನೇ ಕೇಸ್ ಅಂದರೆ ಗುಡ್ ವಿಲ್ ಬ್ರಾಟ್ ಇನ್ ಕ್ಯಾಶ್ ಆ್ಯಂಡ್ ರಿಟೈನ್ಡ್ ಇದನ್ನು ಡಿಸ್ಕಸ್ ಮಾಡಿದ್ದೆ. ಹಾಗೆ ಇಲ್ಲಿ 12 ಮಾರ್ಕ್ಸಿನ ಕ್ವಶನಲ್ಲಿ 2 ರೀತಿ ಪ್ರಾಬ್ಲಮನ್ನು ಕೇಳ್ತಾರೆ ಅಂತ ಹೇಳಿದ್ದೆ ಅಲ್ವಾ. ಒಂದು ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್, ಹಾಗೆ ಇನ್ನೊಂದು ವಿತ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. ಸೊ ಇದರಲ್ಲಿ ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮೇಲಿರುವಂಥ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಿದ್ವಿ ಲಾಸ್ಟ್ ಸೆಷನ್ನಲ್ಲಿ. ಇವತ್ತಿನ ಎಪಿಸೋಡಲ್ಲಿ ಕೂಡ ಇದ್ರ ಮೇಲೆ ಇನ್ನೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಆ್ಯಂಡ್ ಲಾಸ್ಟ್ ಸೆಷನಲ್ಲಿ ನಾನು ನಿಮಗೆ ಪಿ ಟಿ ಇನ್ಕ್ರೀಸ್ಡ್ 2 ಇದ್ದಾಗ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಲ್ವಾ. ಅದ್ರ ಬಗ್ಗೆ ನಾನು ಕ್ವಶನ್ ಕೇಳಿದಾಗ ನಿಮ್ಮಲ್ಲಿ ಹಲವರು ರಾಂಗಾಗಿ ಆನ್ಸರ್ ಮಾಡಿದ್ದೀರಿ. ಅದರ ಆನ್ಸರ್ ಏನು ಅನ್ನೋದನ್ನು ನಾನು ಕಮೆಂಟಲ್ಲಿ ಹಾಕಿದ್ದೀನಿ, ಆ ಪೋಸ್ಟಿನ ಕಮೆಂಟಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ಪಿ ಡಿ ಡಿ ಇನ್ಕ್ರೀಸ್ಡ್ ಬೈ ಇದ್ದಾಗ ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ಪ್ರಾಬ್ಲಮಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗೆಯೇ ಗುಡ್ ವಿಲ್ ಟ್ರೀಟ್ಮೆಂಟಲ್ಲಿ 3rd ಕೇಸ್ ಅಂದರೆ ಗುಡ್ ವಿಲ್ ವ್ಯಾಲ್ಯೂಡ್ ಕೊಟ್ಟಾಗ ಏನು ಮಾಡೋದು, ಹೇಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು, ಇದನ್ನು ಕೂಡ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಸೆಷನ್. ನೋಡಿ, ಕ್ವಶನ್ ಬ್ಯಾಂಕಿನ 13th ಪ್ರಾಬ್ಲಮನ್ನು ನಾನು ತೊಗೊಂಡಿದ್ದೀನಿ. ವಾಣಿ ಆ್ಯಂಡ್ ಸಂಧ್ಯಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ಪ್ರಪೋರ್ಷನ್ ಆಫ್ 3/5 ಆ್ಯಂಡ್ 2/5. ನೋಡಿ, ರೇಷಿಯೋ ಅಲ್ಲ ಕೊಟ್ಟಿರೋದು, ಪ್ರಪೋರ್ಷನ್. ಈ ರೀತಿ ಕೊಟ್ಟರೆ ಪ್ರಪೋರ್ಷನ್ ಆಗುತ್ತೆ. ರೇಷಿಯೋ ಅಂದರೆ 3:2 ಈ ರೀತಿ ಕೊಟ್ಟಿರ್ತಾರಲ್ವ, ಇದು ಕೂಡ 3:2ನೇ ಆಗುತ್ತೆ. ನೋಡಿ, ಇಲ್ಲಿ 3 + 2 ಅಂದರೆ 5 ಆಗುತ್ತಲ್ವ. 3/5 ಆ್ಯಂಡ್ 2/5 ಮೀನ್ಸ್ 3:2 ಆಗುತ್ತೆ. ಅದನ್ನೇ ಈ ರೀತಿಯಾಗಿ ಟ್ವಿಸ್ಟೆಡ್ ಆಗಿ ಕೇಳಿದ್ದಾರೆ ಅಷ್ಟೇ. ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ನೋಡಿ. ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ ಆರ್ ಗಿವನ್. ಆ್ಯಂಡ್ ದೆನ್ Chaya is admitted into partnership on 1/4/2018 and she should bring in rupees 40,000 as capital and goodwill of the firm is valued at ಅಂತ ಕೊಟ್ಟಿದ್ದಾರಲ್ವಾ. ಸೊ ವ್ಯಾಲ್ಯೂಡ್ ಆ್ಯಟ್ rupees 25,000 ಅಂದರೆ ಅವಳ ಶೇರಿನ ಗುಡ್ವಿಲ್ಲನ್ನು ಕ್ಯಾಶಲ್ಲಿ ತೊಗೊಂಡು ಬಂದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಗುಡ್ವಿಲ್ ಆಫ್ ದಿ ಫರ್ಮನ್ನು ಅವರು ವ್ಯಾಲ್ಯೂ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ AS 26 ನಾವು ಅಪ್ಲೈ ಮಾಡುವಾಗ ರೇಸ್ಡ್ ಅಂತ ಯಾವಾಗಲೂ ಕೊಡೋದಿಲ್ಲ, ವ್ಯಾಲ್ಯೂಡ್ ಅಂತಲೇ ಕೊಟ್ಟಿರ್ತಾರೆ. ಸೊ ವ್ಯಾಲ್ಯೂಡ್ ಆ್ಯಟ್ rupees 25,000 ಅಂತಂದರೆ ಟೋಟಲ್ ಫರ್ಮಿನ ವ್ಯಾಲ್ಯೂ 25,000 ಇದೆ ಗುಡ್ ವಿಲ್ ವ್ಯಾಲ್ಯೂ ಅಂಥೇಳಿ ಅವರು ಮೆಷರ್ ಮಾಡಿದ್ದಾರೆ. ಸೊ ಇದರಲ್ಲಿ ನಾವು ಇಫೆಕ್ಟ್ ಕೊಡಬೇಕಾಗಿರೋದು ಓನ್ಲಿ ಫಾರ್ ಹರ್ ಶೇರ್ ಆಫ್ ಗುಡ್ ವಿಲ್. ಈ ಗುಡ್ ವಿಲ್ಲಲ್ಲಿ ಚಾಯಳೆ ಶೇರ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ನಾವು ಇಫೆಕ್ಟನ್ನು ಕೊಡ್ತೀವಿ ಆ್ಯಸ್ ಪರ್ AS 26. ಇಲ್ಲಿ ಎಕ್ಸಾಮಲ್ಲಿ ನಿಮಗೆ ಕೊಟ್ಟಿರ್ತಾರೆ ಆ್ಯಸ್ ಪರ್ AS 26 ಅಂಥೇಳಿ, ಅದ್ರ ಪ್ರಕಾರನೇ ನೀವು ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಡೆಪ್ರಿಸಿಯೇಟ್ ಫರ್ನಿಚರ್ ಕೊಟ್ಟಿದ್ದಾರೆ, ಅಪ್ರಿಸಿಯೇಟ್ ಬಿಲ್ಡಿಂಗ್ ಇದೆ, PDD ಇನ್ಕ್ರೀಸ್ಡ್ ಬೈ ಇದೆ. ಹಾಗೆ ಕ್ರೆಡಿಟರ್ಸ್ ಅಮೌಂಟ್ ಡ್ಯೂ ಟು ಕ್ರೆಡಿಟರ್ಸ್ ಈಸ್ ನಾಟ್ ಲೈಕ್ಲಿ ಟು ಬಿ ಕ್ಲೇಮ್ಡ್ ಆ್ಯಂಡ್ ಹೆನ್ಸ್ ಟು ಬಿ ರಿಟರ್ನ್ ಆಫ್. ಒಂದು ಇಂಪಾರ್ಟೆಂಟ್ ಆಗಿರೋವಂಥ ಅಡ್ಜಸ್ಟ್ಮೆಂಟ್ ಇದು. ಹಾಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಕೇಳಿದ್ದಾರೆ ಆಫ್ಟರ್ ಅಡ್ಮಿಷನ್. ನಾನಿಲ್ಲಿ ಎಲ್ಲದಕ್ಕೂ ಕೂಡ ಆಲ್ರೆಡಿ ಫಾರ್ಮ್ಯಾಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಮೊದಲಿಗೆ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ದೀನಿ. ಬ್ಯಾಂಕ್ ಅಕೌಂಟ್ ಈಸ್ ನಾಟ್ ನೆಸೆಸರಿ, ಬೇಕಂತ ಇಲ್ಲ, ಅದನ್ನು ಹಾಗೇ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಬೋದು, ಬಟ್ ಮಾಡಿಕೊಂಡ್ರೆ ಕನ್ಫ್ಯೂಷನ್ಸ್ ಆಗೋದಿಲ್ಲ ಅಷ್ಟೇ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ತೊಗೊಂಡಿದ್ದೀವಿ. ನಾವು ಆರ್ಡ್ರಲ್ಲಿ ಮಾಡುವಾಗ ಯಾವಾಗಲೂ ಅಷ್ಟೇ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಮೊದಲು ಮಾಡಬೇಕು ಆ್ಯಂಡ್ ದೆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅದಾದಮೇಲೆ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಒಂದು ಆರ್ಡ್ರಲ್ಲಿ ಬಂದಾಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ಅಡ್ಮಿಷನ್ ತೊಗೋತೀವಿ. ಆ್ಯಂಡ್ ಇಲ್ಲಿ ಡೇಟನ್ನು ನೋಡಿ 1/4/2018 ಆಫ್ಟರ್ ಅಡ್ಮಿಷನ್ ಅಂತ ಬರಿಬೇಕು. ಕರೆಕ್ಟಾಗಿ ಫಾರ್ಮ್ಯಾಟನ್ನು ಹಾಕ್ಕೋಬೇಕು ನೀವು, ಇದು ಮೊದಲನೇ ಸ್ಟೆಪ್. ಆ್ಯಂಡ್ ಅಮೌಂಟನ್ನು ರುಪೀಸಲ್ಲಿ ಬರೆಯೋದನ್ನು ಮರಿಬೇಡಿ. ಡೆಬಿಟ್ ಕ್ರೆಡಿಟ್ ಎಲ್ಲ ಅಕೌಂಟ್ಸಿಗೆ ಡೆಬಿಟ್ ಕ್ರೆಡಿಟ್ ಹಾಕಬೇಕು, ಹಾಗಂಥೇಳಿ ಬ್ಯಾಲೆನ್ಸ್ ಶೀಟಿಗೆ ಡೆಬಿಟ್ ಕ್ರೆಡಿಟ್ ಬರೋದಿಲ್ಲ ಮತ್ತು. ಸೊ ಇದಿಷ್ಟು ಫಾರ್ಮ್ಯಾಟ್ ಹಾಕ್ಕೊಳ್ಳೋದು ಮೊದಲನೇ ಸ್ಟೆಪ್. ಇನ್ನು ಸೆಕೆಂಡ್ ಸ್ಟೆಪ್ ಏನು, ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಅಡ್ಜಸ್ಟ್ಮೆಂಟ್ಸಲ್ಲಿರುವಂಥ ಐಟಮ್ಸ್ ಯಾವ್ಯಾವುದರಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂಥೇಳಿ ಮಾರ್ಕ್ ಹಾಕ್ಕೋತಾ ಹೋಗ್ತೀವಿ. ಸೊ ಇಲ್ಲಿ ಮೊದಲನೇ ಅಡ್ಜಸ್ಟ್ಮೆಂಟ್ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಮೇಲೆ ಇದೆ ಅಲ್ವಾ. ಇದು ಎರಡಕ್ಕೂ ಕೂಡ ಸಪ್ರೇಟಾಗಿ ನಾವು ಅಡ್ಜಸ್ಟ್ಮೆಂಟ್ಸ್ ಮಾಡೋದ್ರಿಂದ ಇದನ್ನು ಎಲ್ಲೂ ನಾವು ಮಾರ್ಕ್ ಹಾಕ್ಕೊಳ್ಳೋದಿಲ್ಲ. ನೆಕ್ಸ್ಟ್ ನೋಡಿ, ಡೆಪ್ರಿಸಿಯೇಟ್ ಫರ್ನಿಚರ್ ಬೈ 10%, ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 20%. ಎರಡು ಯಾವುದ್ರ ಮೇಲೆ ಅಡ್ಜಸ್ಟ್ ಆಗುತ್ತೆ, ಒಂದು ಫರ್ನಿಚರ್ ಮೇಲೆ, ಇನ್ನೊಂದು ಬಿಲ್ಡಿಂಗ್ ಮೇಲೆ ಅಲ್ವಾ. ಸೊ ಫರ್ನಿಚರ್ ಮತ್ತು ಬಿಲ್ಡಿಂಗ್ ಮೇಲೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ PDD ಈಸ್ ಇನ್ಕ್ರೀಸ್ಡ್ ಬೈ rupees 3,000 ಇದೆ. ಸೊ PDD ಮೇಲೆ ಒಂದು ಮಾರ್ಕ್ ಹಾಕೋತೀವಿ. ಆ್ಯಂಡ್ ನೆಕ್ಸ್ಟ್ ಆ್ಯನ್ ಅಮೌಂಟ್ ಆಫ್ rupees 2,000 ಡ್ಯೂ ಟು ಅ ಕ್ರೆಡಿಟರ್ ಈಸ್ ನಾಟ್ ಲೈಕ್ಲಿ ಟು ಬಿ ಕ್ಲೇಮ್ಡ್. ಸೊ ಕ್ರೆಡಿಟರ್ಸ್ ಮೇಲೆ ಒಂದು ಮಾರ್ಕ್ ಹಾಕೋತೀವಿ, ಇದು ಕ್ರೆಡಿಟರ್ಸಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ.
ಇದು ಸೆಕೆಂಡ್ ಸ್ಟೆಪ್. ಆ್ಯಂಡ್ ಥರ್ಡ್ ಸ್ಟೆಪ್ಪಲ್ಲಿ ನಾವು 1 by 1 ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಐಟಮ್ಸನ್ನು ಅಕೌಂಟ್ಸಿಗೆ ಹಾಕ್ತಾ ಬರ್ತೀವಿ. ಆ್ಯಂಡ್ ರೂಲನ್ನು ನಿಮಗೆ ಲಾಸ್ಟ್ ಎಪಿಸೋಡಲ್ಲಿ ಕೂಡ ಹೇಳ್ಕೊಟ್ಟಿದ್ದೆ, ಈಗಲೂ ಹೇಳ್ಕೊಡ್ತಾ ಇದ್ದೀನಿ. ಲಯಾಬಿಲಿಟಿ ಸೈಡಲ್ಲಿರುವಂಥ ಯಾವುದೇ ಐಟಮ್ ಒಂದು ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಲಯಾಬಿಲಿಟಿ ಸೈಡಲ್ಲಿ ಎಂಟ್ರಿ ಆಗುತ್ತೆ, ಇಲ್ಲ ಅಂತಂದರೆ ಯಾವುದೇ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಹೋಗುತ್ತೆ. ಯಾವುದೇ ಅಕೌಂಟ್, ರಿವ್ಯಾಲ್ಯೂಷನ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಇಲ್ಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇಲ್ಲಿ ಕ್ರೆಡಿಟ್ ಸೈಡ್ಗೆ ಹೋಗುತ್ತೆ. ಅದೇ ರೀತಿಯಾಗಿ ಅಸೆಟ್ ಸೈಡಲ್ಲಿರುವಂಥ ಪ್ರತಿಯೊಂದು ಐಟಮ್ ಯಾವುದೇ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ, ಅದಿಲ್ಲ ಅಂತಂದರೆ ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ. ಇದು ಬೇಸಿಕ್ ರೂಲ್, ನಿಮ್ಗೆ ಗೊತ್ತಿರಲೇಬೇಕಾಗಿದ್ದು. ನಾವು ಲೆಟ್ ಸ್ಟಾರ್ಟ್ ಅನಲೈಸಿಂಗ್ 1 by 1. ಲಯಬಿಲಿಟಿ ಸೈಡಲ್ಲಿರುವಂಥದ್ದು ನೋಡಿ, ಇಲ್ಲಿ ನಾವು ಮಾರ್ಕ್ ಹಾಕ್ಕೊಂಡಿದ್ರೆ ಅದನ್ನು ಇನ್ನರ್ ಕಾಲಮಲ್ಲಿ ತೊಗೋತಾ ಹೋಗ್ತೀವಿ. ಹಾಗೆ ಮಾರ್ಕ್ ಇರಲಿಲ್ಲ ಅಂದರೆ ಡೈರೆಕ್ಟಾಗಿ ಔಟರ್ ಕಾಲಮಿಗೆ ಹಾಕ್ಬೋದು. ಸೊ ಫಸ್ಟ್ ಐಟಮ್ ಕ್ರೆಡಿಟರ್. ಕ್ರೆಡಿಟರ್ ಈಸ್ ಆನ್ ಔಟ್ಸೈಡರ್ ಲಯಬಿಲಿಟಿ ಅಲ್ವಾ. ಔಟ್ಸೈಡ್ ಲಯಬಿಲಿಟಿ ಅಂದರೆ ಅದು ಲಯಬಿಲಿಟಿ ಸೈಡಲ್ಲೇ ತೋರಿಸ್ಬೇಕಾಗತ್ತೆ ನಾವು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ತೋರಿಸ್ತೀವಿ ಕ್ರೆಡಿಟರ್ಸ್, ಆ್ಯಂಡ್ ಇಟ್ ಹ್ಯಾಸ್ ಸಮ್ ಅಡ್ಜಸ್ಟ್ಮೆಂಟ್. ಹಾಗಾಗಿ 77,500 ಇದೆ, ಇನ್ನರ್ ಕಾಲಮಲ್ಲಿ ತಗೋತೀವಿ. ನೆಕ್ಸ್ಟ್ ನೋಡಿ, ರಿಸರ್ವ್ಸ್ ಆ್ಯಂಡ್ P&L ಅಕೌಂಟ್. ಇದೆರಡೂ ಕೂಡ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್, ಅಂದರೆ ಲಾಸ್ಟ್ ಇಯರಲ್ಲಿ ಡಿಸ್ಟ್ರಿಬ್ಯೂಟ್ ಆಗದೇ ಇರೋವಂಥ ಪ್ರಾಫಿಟ್, ಅದನ್ನು ಇಲ್ಲಿ ತೋರಿಸಿರ್ತಾರೆ. ಸೊ ಇದೆರಡೂ ಕೂಡ ಈ ಪ್ರಾಫಿಟ್ಟಿಗೆ ರಿಲೇಟೆಡ್ ಆಗಿರೋದ್ರಿಂದ ಇದು ಪಾರ್ಟ್ನರ್ಸಿಗೆ ಸೇರಬೇಕಾಗಿದ್ದು. ಯಾವ ಪಾರ್ಟ್ನರ್ಸಿಗೆ ಸೇರಬೇಕು? ಜಸ್ಟ್ ಟು ಓಲ್ಡ್ ಪಾರ್ಟ್ನರ್ಸ್. ನ್ಯೂ ಪಾರ್ಟ್ನರಿಗೆ ಅದರಲ್ಲಿ ಶೇರ್ ಇರೋದಿಲ್ಲ, ಯಾಕಂದರೆ ಇದು ಕಳೆದ ವರ್ಷಗಳದ್ದು. ಹಾಗಾಗಿ ಸೊ ಇದನ್ನು ನಾವು ಅವರ ಓಲ್ಡ್ ರೇಷೋದಲ್ಲಿ ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡ್ತೀವಿ, P&L ಅಕೌಂಟ್ ಮತ್ತು ರಿಸರ್ವ್ಸನ್ನು. ಸೊ ಆ್ಯಸ್ ಇಟ್ ಈಸ್ ಇನ್ ಲಯಬಿಲಿಟಿ ಸೈಡ್, ಇಟ್ ಗೋಸ್ ಟು ಕ್ರೆಡಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸಿಗೆ ಶೇರ್ ಮಾಡಬೇಕಾಗಿದ್ದನ್ನು ಯಾವುದನ್ನೇ ಆಗಿರಲಿ ನಾವು ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೋತೀವಿ, ನಿಮ್ಗೆ ಗೊತ್ತಿದಲ್ವಾ. ಸೊ ಇಲ್ಲಿ ಫಸ್ಟ್ ಐಟಮ್ ಆಗಿ ತೊಗೊಳ್ಳೋದಿಲ್ಲ, ಯಾಕಂದರೆ ಫಸ್ಟ್ ಐಟಮ್ ಆಗಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರಬೇಕು. ಸೊ ಬೈ ರಿಸರ್ವ್ಸ್, ಸೆಕೆಂಡ್ ಐಟಮ್ ಬೈ ರಿಸರ್ವ್ಸ್. ರಿಸರ್ವ್ಸ್ 20,000 ಇದೆ, ಹಾಗೆ P&L ಅಕೌಂಟ್ 5,000 ಇದೆ. ಇದೆರಡನ್ನು ಕೂಡ 3:2ದಲ್ಲಿ ನಾವು ಶೇರ್ ಮಾಡ್ತೀವಿ. ಸೊ 12,000 ಆ್ಯಂಡ್ 8,000 ಬರ್ತಾ ಇದೆ ಅಲ್ವಾ. ಆ್ಯಂಡ್ ದೆನ್ ಹಾಗೆಯೇ P&L ಅಕೌಂಟನ್ನು ಅದನ್ನು ಕೂಡ ನಾವು ಓಲ್ಡ್ ರೇಷೋದಲ್ಲಿ ಶೇರ್ ಮಾಡ್ತೀವಿ. P&L ಅಕೌಂಟ್ 5,000 ಇದೆ, 3,000 ಆ್ಯಂಡ್ 2,000. ಇಲ್ಲಿ ನ್ಯೂ ಪಾರ್ಟ್ನರಿಗೆ ಶೇರ್ ಇರೋದಿಲ್ಲ. ಹಾಗೆ ನೆಕ್ಸ್ಟ್ ನೋಡಿ, ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ. ವಾಣಿ, ಸಂಧ್ಯಾ 60,000 ಆ್ಯಂಡ್ 30,000. ಇಟ್ ಈಸ್ ದಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಗೋಸ್ ಟು ಕ್ರೆಡಿಟ್ ಸೈಡ್ ಆಫ್ P&L ಅಕೌಂಟ್. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಇಟ್ ಈಸ್ 60,000 ಆ್ಯಂಡ್ 30,000. ಚಾಯೋದಿಲ್ಲ. ನೆಕ್ಸ್ಟ್ ನೋಡಿ, ಅಸೆಟ್ ಸೈಡಿಗೆ ಬಂದರೆ ಕ್ಯಾಶ್ ಎಟ್ ಬ್ಯಾಂಕ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್ ಎರಡೂ ಕೂಡ ಕೊಟ್ಟಿದ್ದರೆ ಹೇಗೆ ಮಾಡೋದು ಅಂತ ಲಾಸ್ಟ್ ಎಪಿಸೋಡಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ. ಇಲ್ಲಿ ಈ ಪ್ರಾಬ್ಲಮಲ್ಲಿ ಇರೋವಂಥದ್ದು ಕ್ಯಾಶ್ ಎಟ್ ಬ್ಯಾಂಕ್ ಮಾತ್ರ. ಹಾಗಾಗಿ ಯಾವುದೇ ಅಡ್ಜಸ್ಟ್ಮೆಂಟ್ ಇರಲಿ ಅದನ್ನ ಬ್ಯಾಂಕ್ ಅಕೌಂಟಲ್ಲಿ ಮಾಡ್ತೀವಿ, ಆ್ಯಂಡ್ ಬ್ಯಾಂಕ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ಸೊ ಕ್ಯಾಶ್ ಎಟ್ ಬ್ಯಾಂಕ್ ಗೋಸ್ ಟು ಬ್ಯಾಂಕ್ ಅಕೌಂಟ್ ಅಲ್ವಾ. ಬ್ಯಾಂಕ್ ಅಕೌಂಟಿನ ಬ್ಯಾಲೆನ್ಸ್ ಅದು. ಆ್ಯಸ್ ಇಟ್ ಈಸ್ ಇನ್ ಅಸೆಟ್ ಸೈಡ್, ಇಟ್ ಗೋಸ್ ಟು ಡೆಬಿಟ್ ಸೈಡ್. ಸೊ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, it is 21,500. and next stock 39,000 ಇದೆ. it is an asset. stock 39,000 and debtors. next debtors minus period ಇದೆ. ಇದನ್ನ ಹೀಗೆ ಬರ್ಕೋತೀವಿ, ಔಟರ್ ಕಾಲಮಲ್ಲಿ ಬರೆಯೋ ಬದಲು ಇನ್ನರ್ ಕಾಲಮಲ್ಲಿ ಟೋಟಲನ್ನು ಬರ್ಕೊಂಡಿರ್ತೀವಿ. ಸೊ ದಿಸ್ period is old period, old provision. ಸೊ ಇಲ್ಲೇ ಬರ್ಕೊಳ್ಳೋಣ. debtors 60,000 ಇದೆ, ಇನ್ನರ್ ಕಾಲಮಲ್ಲಿನೇ ಬರಿತೀವಿ. ಲೆಸ್ ಓಲ್ಡ್ PDD ಅಂತ ಬರ್ಬಿಡೋಣ. ಇಲ್ಲಿ ಓಲ್ಡ್ PDD 3,000 ಆ್ಯಂಡ್ ಇದರಿಂದ ಆನ್ಸರ್ ಬರುತ್ತಲ್ಲ 57,000. ಅದನ್ನು ಕೂಡ ಇನ್ನರ್ ಕಾಲಮಲ್ಲಿ ಬರ್ಕೋತೀವಿ, ಯಾಕಂದರೆ ಇಟ್ ಹ್ಯಾಸ್ ಸಮ್ ಅಡ್ಜಸ್ಟ್ಮೆಂಟ್. ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಅಡ್ಜಸ್ಟ್ಮೆಂಟ್ ಇದೆ. ನೆಕ್ಸ್ಟ್ ಫರ್ನಿಚರ್ ಆ್ಯಂಡ್ ಬಿಲ್ಡಿಂಗ್ ಎರಡಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ, ಇನ್ನರ್ ಕಾಲಮಲ್ಲಿ ಬರಿತೀವಿ. 10,000 ಆ್ಯಂಡ್ 40,000. ಸೊ ಇಲ್ಲೊಂದು ಸ್ಪೇಸ್ ಬಿಟ್ಕೋತೀವಿ, ಡೇಟಾಸಿಗೆ ಅಡ್ಜಸ್ಟ್ಮೆಂಟ್ ಮಾಡೋದಿದೆ ಅಲ್ವಾ. ಹಾಗಾಗಿ ದೆನ್ ಫರ್ನಿಚರ್, ಇಟ್ ಈಸ್ 10,000 ಇನ್ ಇನ್ನರ್ ಕಾಲಮ್, ಆ್ಯಂಡ್ ಬಿಲ್ಡಿಂಗ್ಸ್ 40,000 ಇನ್ ಇನ್ನರ್ ಕಾಲಮ್. ನೆಕ್ಸ್ಟ್ ನೋಡಿ, ಮಷಿನರಿ 25,000 ಇದೆ, ಆ್ಯಂಡ್ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ವಾ. ಸೊ ಡೈರೆಕ್ಟಾಗಿ ನಾವು ಇದನ್ನು ಔಟರ್ ಕಾಲಮಿಗೆ ಹಾಕ್ತೀವಿ. ಮಷಿನರಿ 25,000.
ಈಸಿ ಆಗುತ್ತಲ್ವ ಈ ರೀತಿಯಾಗಿ ಮಾಡೋದ್ರಿಂದ. ಅಂದರೆ ನೀವು 1 by 1 ಎಲ್ಲದನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗೋದ್ರಿಂದ ಯಾವುದೇ ಐಟಮನ್ನು ಬಿಡದೇ ಎಲ್ಲದನ್ನು ಕರೆಕ್ಟಾಗಿ ಹಾಕಿದ್ದೀರಿ ಅನ್ನುವಂಥ ಕಾನ್ಫಿಡೆನ್ಸ್ ಬರುತ್ತೆ. ಹಾಗಾಗಿ ನಾನು ಈ ಮೆಥಡನ್ನು ಚೂಸ್ ಮಾಡ್ಕೊಳ್ತೀನಿ ಎಲ್ಲ ರೀತಿಯ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಕೂಡ. ಆಲ್ರೆಡಿ ಬ್ಯಾಲೆನ್ಸ್ ಶೀಟನ್ನು ಅನಲೈಸ್ ಮಾಡಿದ್ವಿ. ಆ್ಯಂಡ್ ನೆನಪಿರಲಿ ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋ ಪ್ರತಿಯೊಂದು ಐಟಮಿಗೆ ಒಂದೊಂದು ಇಫೆಕ್ಟನ್ನು ಕೊಟ್ಟಿರ್ತೀವಿ. ಯಾವುದಾದ್ರೂ ಒಂದು ಕಡೆಗೆ ಅದು ಟ್ರಾನ್ಸ್ಫರ್ ಆಗಿರುತ್ತೆ. ಇನ್ನು ಅಡ್ಜಸ್ಟ್ಮೆಂಟಿಗೆ ಬಂದರೆ ಅಡ್ಜಸ್ಟ್ಮೆಂಟಲ್ಲಿರೋ ಪ್ರತಿಯೊಂದು ಐಟಮನ್ನು ಎರಡೆರಡು ಕಡೆ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ನೋಡಿ, ಫಸ್ಟ್ ಅಡ್ಜಸ್ಟ್ಮೆಂಟ್ ಹೀಗಿದೆ. ಶಿ ಶುಡ್ ಬ್ರಿಂಗ್ ₹40,000 ಆ್ಯಸ್ ಕ್ಯಾಪಿಟಲ್ ಫಾರ್ 1/4 ಶೇರ್. ನೋಡಿ, 40,000 ಕ್ಯಾಪಿಟಲ್ ಅಂತ ಹೇಳಿ ತಂದಾಳೆ. ಆ್ಯಂಡ್ ಗುಡ್ ವಿಲ್ಲನ್ನು ತಂದಿಲ್ಲ, ಕ್ಯಾಶಲ್ಲಿ ತಂದಿಲ್ಲ ಅಲ್ವಾ. ಹಾಗಾಗಿ ಕಂಬೈನ್ ಎಂಟ್ರಿ ಮಾಡೋದು ಅವಶ್ಯಕತೆ ಇಲ್ಲ. ಅಂದರೆ 40,000 ಪ್ಲಸ್ 25,000 ಮಾಡೋದಕ್ಕೆ ಹೋಗಬೇಡಿ ಲಾಸ್ಟ್ ಪ್ರಾಬ್ಲಮಲ್ಲಿ ಮಾಡಿದಾಗೆ. ಯಾಕಂದರೆ ಇಲ್ಲಿ ವ್ಯಾಲ್ಯೂಡ್ ಆಗಿದೆ. ಗುಡ್ ವಿಲ್ಲನ್ನು ಅವಳು ಕ್ಯಾಶಲ್ಲಿ ತಂದಿಲ್ಲ, ಇಟ್ ಈಸ್ ವ್ಯಾಲ್ಯೂಡ್. ಇದು ಟೋಟಲ್ ಫರ್ಮಿನ ಗುಡ್ ವಿಲ್ 25,000 ಅಂಥೇಳಿ ವ್ಯಾಲ್ಯೂ ಆಗಿದೆ. ಅದಕ್ಕೋಸ್ಕರ ಇದಕ್ಕೊಂದೇ ಎಂಟ್ರಿ ಹಾಕ್ತೀವಿ ನಾವು, ಕಂಬೈನ್ಡ್ ಎಂಟ್ರಿ ಮಾಡೋದಿಲ್ಲ. ಇಟ್ ಗೋಸ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ರೈಟ್. ಸೊ ಬೈ ಬ್ಯಾಂಕ್, ಇಲ್ಲಿ ಬ್ಯಾಂಕ್ ಅಂತ ತೊಗೋತೀವಿ ಯಾಕಂದರೆ ನಮ್ಮ ಪ್ರಾಬ್ಲಮಲ್ಲಿರೋವಂಥದ್ದು ಬ್ಯಾಂಕ್ ಅಕೌಂಟ್. ಸೊ ಇಟ್ ಈಸ್ 40,000. ಛಾಯಾ ಕಾಲಮಲ್ಲಿ ಅಮೌಂಟನ್ನು ಬರಿತೀವಿ 40,000. ಇಲ್ಲಿ ಬೈ ಬ್ಯಾಂಕ್ ಬಂದಿದೆ ಅಂದಮೇಲೆ ಬ್ಯಾಂಕ್ ಅಕೌಂಟಲ್ಲಿ ಎಂಟ್ರಿ ಹೋಗಬೇಕಲ್ವಾ. ಸೊ ಬ್ಯಾಂಕ್ ಅಕೌಂಟಲ್ಲಿ 2 ಸೈಡಲ್ಲಿ ಎಂಟ್ರಿ ಹಾಕ್ತೀವಿ. ಟು ಛಾಯಾಸ್ ಕ್ಯಾಪಿಟಲ್, ಇಟ್ ಈಸ್ 40,000. ಆ್ಯಂಡ್ ನೆಕ್ಸ್ಟ್ ನೋಡಿ, ಗುಡ್ ವಿಲ್ ಆಫ್ ದಿ ಫರ್ಮ್ ಈಸ್ ವ್ಯಾಲ್ಯೂಡ್ ಆಟ್ ₹25,000. ಈ ರೀತಿ ವ್ಯಾಲ್ಯೂಡ್ ಅಂತ ಕೊಟ್ಟಾಗ ನಾವು ಮೊದಲು ಮಾಡಬೇಕಾಗಿರೋದು ಅವಳ ಶೇರ್ ಎಷ್ಟಿದೆ, ಅಂದರೆ ನ್ಯೂ ಪಾರ್ಟ್ನರ್ನ ಶೇರ್ ಎಷ್ಟಿದೆ ಅದರಲ್ಲಿ ಅಂತ ನೋಡ್ಕೊಳ್ಬೇಕು. ಈ 25,000 ಏನು ಕೊಟ್ಟಿದ್ದಾರೆ ಇದು ಟೋಟಲ್ ಆಗಿ ಫರ್ಮಿನ ಒಂದು ಗುಡ್ ವಿಲ್ ಆಗಿದೆ. ಸೊ ಇದರಲ್ಲಿ ನಾವು ಅವಳ ಶೇರ್ ಎಷ್ಟು 1/4 ಇದೆ ಅಲ್ವಾ, ಅದನ್ನು ಎಷ್ಟು ಅಂಥೇಳಿ ಕ್ಯಾಲ್ಕುಲೇಷನ್ ಮಾಡ್ಕೊತೀವಿ. ಸೊ ವಿ ನೀಡ್ ಒನ್ ವರ್ಕಿಂಗ್ ನೋಟ್. ಐಲ್ ಟೇಕ್ ಇಟ್ ಹಿಯರ್. ಸೊ ವರ್ಕಿಂಗ್ ನೋಟ್ ನಂಬರ್ 1, calculation of Chaya's share of goodwill. Chaya's share of goodwill is equal to total firm ಇಂದು 25,000 ಅಂತ ಕೊಟ್ಟಿದ್ದಾರೆ ಇಂಟು 1/4. ಸೊ ಇಟ್ ಈಸ್ ಈಕ್ವಲ್ ಟು 6,250 ಬರುತ್ತೆ. ಆ್ಯಂಡ್ ಇದನ್ನು ನಾವು ಯಾರಿಗೆ ಶೇರ್ ಮಾಡ್ತೀವಿ, ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡ್ತೀವಿ ಇನ್ ದರ್ ಸ್ಯಾಕ್ರಿಫೈಸ್ ರೇಷಿಯೋ. ಹಾಗೆಯೇ ಇಲ್ಲಿ ಇನ್ನೊಂದು ವರ್ಕಿಂಗ್ ನೋಟ್ ಮಾಡ್ಕೊಳ್ಳೋಣ. ವರ್ಕಿಂಗ್ ನೋಟ್ ನಂಬರ್ 2, ಅಥವಾ ಸುಮ್ಮನೆ ನೀವು ಫುಟ್ ನೋಟ್ ಅಂತಲೂ ಬರಿಬೋದು ಅದನ್ನು. ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ. ನೋಡಿ, ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಬೇಕೇ ಬೇಕಲ್ವ ನಮಗೆ AS 26 ಪ್ರಕಾರ ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡೋದಕ್ಕೆ. ಆದರೆ ಇಲ್ಲಿ ನೋಡಿ, ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಸ್ಯಾಕ್ರಿಫೈಸ್ ರೇಷಿಯೋ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಇಲ್ಲಿ 1/4 ಶೇರ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅಂದರೆ ನ್ಯೂ ಪಾರ್ಟ್ನರ್ನ ಶೇರ್ ಕೊಟ್ಟಿದ್ದಾರೆ. ಅದೇ ರೀತಿ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ. ಮತ್ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಅಲ್ವಾ, ನ್ಯೂ ರೇಷಿಯೋನೂ ಕೊಟ್ಟಿಲ್ಲ, ಅಥವಾ ಮತ್ಯಾವುದೇ ಅಕ್ವೈರಿಂಗ್ ಶೇರ್ ಆಗಲಿ ಸರೆಂಡರ್ಡ್ ವ್ಯಾಲ್ಯೂ ಆಗಲಿ ಏನೂ ಕೊಟ್ಟಿಲ್ಲ. ಹಾಗಾಗಿ ಈ ಕೇಸಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ. ಸೊ ಇಲ್ಲಿ ಬರೆದ್ಬಿಡೋಣ ನೋಟಲ್ಲಿ. ಓಲ್ಡ್ ರೇಷಿಯೋ ಈಸ್ ಈಕ್ವಲ್ ಟು 3:2 ಆ್ಯಂಡ್ ನ್ಯೂ ಪಾರ್ಟ್ನರ್ ಶೇರ್ ಈಸ್ ಈಕ್ವಲ್ ಟು 1/4. ಇದೆರಡೇ ಇನ್ಫಾರ್ಮೇಷನ್ ಇರೋದ್ರಿಂದ therefore sacrifice ratio is equal to old ratio is equal to 3:2. ಸೊ ಇದು ಆಪ್ಷನಲ್, ನೀವು ಹೀಗೆ ಬರ್ಕೋಬೋದು. ಇಲ್ಲ ಅಂತಂದರೆ ಒಂದು ನೋಟ್ ಅಂತ ಬರಿಬೋದು. ನೋಟ್ ಅಂತ ಬರೆದು ಇನ್ ದಿಸ್ ಕೇಸ್ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಈಸ್ ಈಕ್ವಲ್ ಟು 3:2 ಇಷ್ಟೇನು ಕೂಡ ಬರಿಬೋದು. ಟೈಮ್ ಸೇವ್ ಆಗುತ್ತೆ. ಸೊ ಇಲ್ಲಿಗೆ 2 ವರ್ಕಿಂಗ್ ನೋಟ್ ಆಯಿತು. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಈ ಗುಡ್ ವಿಲ್ಲಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಈ ರೀತಿ ಗುಡ್ ವಿಲ್ ವ್ಯಾಲ್ಯೂ ಆದಾಗ ಕ್ಯಾಶಲ್ಲಿ ತಂದಿರೋದಿಲ್ಲ ಅಲ್ವಾ, ಹಾಗಾಗಿ ಬೈ ಬ್ಯಾಂಕ್ ಅಕೌಂಟ್ ಈ ಎಂಟ್ರಿ ಹಾಕೋದು ಬೇಕಾಗಲ್ಲ. ಓನ್ಲಿ 1 ಎಂಟ್ರಿ, ಅಂದರೆ 1 ಎಂಟ್ರಿ ಅಂದರೆ ಜರ್ನಲ್ ಎಂಟ್ರಿ ಪ್ರಕಾರ 1 ಎಂಟ್ರಿ ಆಗುತ್ತೆ, ಬಟ್ ಅದು 2 ಕಡೆ ಎಂಟ್ರಿ ಆಗಿ ಹೋಗುತ್ತೆ ಅಷ್ಟೇ. ಸೊ ಎಂಟ್ರಿ ಏನು, ಇದಕ್ಕೆ ನಾವು ಗುಡ್ ವಿಲ್ ಕ್ಯಾಶಲ್ಲಿ ತಂದಾಗ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಎಂಟ್ರಿ ಹಾಕ್ತಿದ್ವಲ್ಲ, ಸೇಮ್ ಎಂಟ್ರಿಯನ್ನು ಹಾಕ್ತೀವಿ. ಇಲ್ಲಿ ಅವಳ ಶೇರ್ 6,250 ಇದೆ ಅಲ್ವಾ, ಛಾಯಾಸ್ ಶೇರು, ಅದನ್ನು ಅವಳು ಓಲ್ಡ್ ಪಾರ್ಟ್ನರ್ಸಿಗೆ ಕಂಪನ್ಸೇಟ್ ಮಾಡಬೇಕು. ಅವಳು ಕ್ಯಾಶಲ್ಲಿ ತಂದಿಲ್ಲ ಅಂತಂದ್ರೂ ಅವಳ ಅಕೌಂಟಿಂದ ತೆಗೆದು ಅವ್ರ ಅಕೌಂಟಿಗೆ ಹಾಕ್ತಾಳೆ ಅವಳು. ಹಾಗಾಗಿ ಈ ಛಾಯಾ ಅಂದರೆ ನ್ಯೂ ಪಾರ್ಟ್ನರ್ನ ಕ್ಯಾಪಿಟಲ್ ಅಕೌಂಟ್ 6,250 ಕಡಿಮೆ ಆಗಬೇಕು ಅಂದರೆ ಡೆಬಿಟ್ ಸೈಡಿಗೆ ಹೋಗುತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಅದೇ ರೀತಿಯಾಗಿ ಓಲ್ಡ್ ಪಾರ್ಟ್ನರ್ಸಿಂದು ಅಕೌಂಟ್ ಇನ್ಕ್ರೀಸ್ ಆಗಬೇಕು ಅಂದರೆ ಕ್ರೆಡಿಟ್ ಸೈಡಲ್ಲಿ ಹೋಗುತ್ತೆ ಎಂಟ್ರಿ. ಸೊ ಕ್ರೆಡಿಟ್ ಸೈಡಲ್ಲಿ ಅಮೌಂಟ್ ಕಾಲಮಲ್ಲಿ ತೊಗೋತೀವಿ ನಾವು. ಆ 6,250ನ ಯಾವ ರೇಷಿಯೋದಲ್ಲಿ ಹಂಚಬೇಕು, ನಾವು ಅದನ್ನು ಇನ್ ದರ್ ಸ್ಯಾಕ್ರಿಫೈಸ್ ರೇಷಿಯೋ 3:2. ಸೊ ಇಲ್ಲಿ
ಫಸ್ಟ್ ಅಮೌಂಟ್ ಕಾಲಮಲ್ಲಿ ಬರ್ಕೊಳ್ಳೋಣ. ಇವರಿಬ್ಬರ ಅಮೌಂಟ್ ಹೆಚ್ಚಿಗೆ ಆಗಬೇಕಲ್ವಾ ಕ್ಯಾಪಿಟಲ್ ಅಕೌಂಟ್, ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಹಾಕ್ಕೋತೀವಿ. 6250 3:2ದಲ್ಲಿ ಶೇರ್ ಮಾಡಿದರೆ ಎಷ್ಟಾಗುತ್ತೆ? 3750 ಆ್ಯಂಡ್ 2500 ಆಗುತ್ತೆ. ಈಗ ಹಿಂದ್ಗಡೆ ಬರೆಯೋಣ. ಕೊಟ್ಟಿದ್ಯಾರು ಇದನ್ನು? ಛಾಯಾ. ಸೊ ಬೈ ಛಾಯಾಸ್ ಕ್ಯಾಪಿಟಲ್ ಬ್ರ್ಯಾಕೆಟಲ್ಲಿ ಛಾಯಾಸ್ ಶೇರ್ ಆಫ್ ಗುಡ್ವಿಲ್ ಅಡ್ಜಸ್ಟೆಡ್. ಇದು ಆಪ್ಷನಲ್, ನೀವು ಬರಿಬೋದು, ಇಲ್ಲಾಂದರೆ ಹಾಗೇನೂ ಇಡ್ಬೋದು. ಸೊ 6250 ನಾವು 3:2 ರೇಷಿಯೋದಲ್ಲಿ ಅವರಿಬ್ಬರಿಗೆ ಹಂಚಿರ್ತೀವಿ. ಆ್ಯಂಡ್ ಸೇಮ್ ಅಮೌಂಟನ್ನು ಇವಳ ಅಕೌಂಟಲ್ಲಿ ಡಿಡಕ್ಟ್ ಮಾಡಬೇಕಾಗತ್ತಲ್ವ, ಅವಳು ಇಬ್ಬರಿಗೆ ಕೊಟ್ಟಿದ್ದಾಳೆ. ಸೊ 2 ಅಮೌಂಟಾಗಿ ಬರಿತೀವಿ, 3250 ಆ್ಯಂಡ್ 2500. ಆ್ಯಂಡ್ ಹಿಂದ್ಗಡೆಗೆ ಕೊಟ್ಟಿದ್ದು ಯಾರಿಗೆ ಅಂತ ಬರಿಬೇಕಲ್ವಾ? ಟು ವಾಣೀಸ್ ಕ್ಯಾಪಿಟಲ್ 3750 ಆ್ಯಂಡ್ ಟು ಸಂಧ್ಯಾಸ್ ಕ್ಯಾಪಿಟಲ್ ಇಟ್ ಈಸ್ 2500. ವೆರಿ ಈಸಿ ರೈಟ್? ಈ ರೀತಿ ಮಾಡೋದ್ರಿಂದ ನಿಮಗೆ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಇದಿಷ್ಟು ಗುಡ್ವಿಲ್ ಟ್ರೀಟ್ಮೆಂಟ್. ಇಲ್ಲಿ ಒಂದೇ ಜರ್ನಲ್ ಎಂಟ್ರಿ ಇರೋದು, ಅದಕ್ಕೆ 2 ಇಫೆಕ್ಟನ್ನು ಇಲ್ಲೇ ಕೊಡ್ತೀವಿ ಕ್ಯಾಪಿಟಲ್ ಅಕೌಂಟಲ್ಲಿನೇ. ಇದೊಂದು ಎಂಟ್ರಿ ಹಾಕಿದರೆ ಮುಗೀತು. ಗುಡ್ವಿಲ್ಲಿಗೆ ಮತ್ತು ಯಾವ ಎಂಟ್ರೀಸ್ ಕೂಡ ಇರೋದಿಲ್ಲ ಈ ಕೇಸಲ್ಲಿ. ಸೊ ಅಲ್ಲಿಗೆ 2 ಎಂಟ್ರಿ ಮುಗಿದಿದೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಡೆಪ್ರಿಸಿಯೇಟ್ ಫರ್ನಿಚರ್ ಬೈ 10%. ಸೊ ಫರ್ನಿಚರನ್ನು ಡೆಪ್ರಿಸಿಯೇಟ್ ಮಾಡಬೇಕಾಗಿದೆ. ಇಟ್ ಗೋಸ್ ಟು ರಿವ್ಯಾಲ್ಯೂಷನ್ ಅಕೌಂಟ್, ಯು ನೋ ದ್ಯಾಟ್. ಆ್ಯಂಡ್ ಯಾವಾಗ ಲಾಸ್ ಆಗುತ್ತೆ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಿಗೆ ತೊಗೋತೀವಿ, ಪ್ರಾಫಿಟ್ ಆದಾಗ ಕ್ರೆಡಿಟ್ ಸೈಡಿಗೆ ತೊಗೋತೀವಿ. ಫರ್ನಿಚರ್ ವ್ಯಾಲ್ಯೂ ಕಡಿಮೆ ಆಗಿದೆ ಅಂದರೆ ನಮ್ಗೆ ಲಾಸ್ ಆದಾಗಾಯಿತು. ಸೊ ಡೆಬಿಟ್ ಸೈಡಲ್ಲಿ ತೊಗೋತೀವಿ. ಟು ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ 10% ಇದೆ ಅಲ್ವಾ? ಸೊ ಅಮೌಂಟ್ ಎಷ್ಟಿದೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಫರ್ನಿಚರ್ ಅಮೌಂಟ್ 10,000 ಇದೆ. 10,000 ಇಂಟು 10%. ಒಂದು ಕಡೆ ಕ್ಯಾಲ್ಕುಲೇಷನ್ ತೋರಿಸ್ಬೇಕಾಗತ್ತೆ ನೀವು. ಇಟ್ ಈಸ್ 1000. ಆ್ಯಂಡ್ ಇನ್ನೊಂದು ಎಂಟ್ರಿ ಅಸೆಟಲ್ಲಿ ಲೆಸ್ ಮಾಡ್ತೀವಿ. ಫರ್ನಿಚರಲ್ಲಿ ಮೈನಸ್ ಡೆಪ್ರಿಸಿಯೇಷನ್ ಇಟ್ ಈಸ್ 1000. ಆ್ಯಂಡ್ ಔಟರ್ ಕಾಲಮಿಗೆ ಅಮೌಂಟನ್ನು ಡೈರೆಕ್ಟಾಗಿ ಹಾಕ್ತೀವಿ. ಇಟ್ ಈಸ್ 9000. ನೆಕ್ಸ್ಟ್ 2 ಇಫೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡಿ, ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 20%. ಆ್ಯಸ್ ಇಟ್ ಈಸ್ ಅಪ್ರಿಸಿಯೇಷನ್ ಅಂದರೆ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಇಟ್ ಈಸ್ ಅ ಪ್ರಾಫಿಟ್ ಫಾರ್ ಅಸ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ತೊಗೋತೀವಿ. ಬೈ ಅಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್. ಸೊ ಇಟ್ ಈಸ್ 20% ಇದೆ. ಇಲ್ಲಿ ಬಿಲ್ಡಿಂಗಲ್ಲಿ ಎಷ್ಟು ವ್ಯಾಲ್ಯೂ ಇದೆ ನೋಡ್ಕೊಳ್ಳಿ, 40,000 ಇದೆ. ಸೊ 40,000 ಇಂಟು 20% ಇಟ್ ಈಸ್ 8,000 ರೈಟ್? ಇದಕ್ಕೆ ನಾವು ಇನ್ನೊಂದು ಇಫೆಕ್ಟ್ ಕೊಡಬೇಕಲ್ವಾ ಬಿಲ್ಡಿಂಗಲ್ಲಿ. ಆ್ಯಸ್ ಇಟ್ ಈಸ್ ಅಪ್ರಿಸಿಯೇಷನ್ ವಿ ವಿಲ್ ಆ್ಯಡ್ ಇಟ್ ಟು ಬಿಲ್ಡಿಂಗ್ಸ್. ಸೊ ಪ್ಲಸ್ ಅಪ್ರಿಸಿಯೇಷನ್ ಇಟ್ ಈಸ್ 8,000. ಆ್ಯಂಡ್ ಇನ್ನರ್ ಕಾಲಮ್ ಕ್ಲೋಸ್ ಮಾಡಿ ಔಟರ್ ಕಾಲಮಿಗೆ ಹಾಕ್ತೀವಿ 48,000. ನೆಕ್ಸ್ಟ್ ನೋಡಿ, 2 ಇಫೆಕ್ಟ್ ಆಗಿದೆ. ಪಿ ಡಿ ಡಿ ಈಸ್ ಇನ್ಕ್ರೀಸ್ಡ್ ಬೈ ₹3,000. ಇಲ್ಲಿ ನೋಡಿ, ಲಾಸ್ಟ್ ಪ್ರಾಬ್ಲಮಲ್ಲಿ ನಾವು 2 ಇದ್ದಾಗ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ವಿ. ಡಿಫ್ರೆನ್ಸ್ ಅಮೌಂಟನ್ನು ತೊಗೋಬೇಕು ಅಂತ ಹೇಳಿದ್ದಲ್ವಾ. ಇಲ್ಲಿ ಬೈ ಇದೆ. ಇದರ ಅರ್ಥ ಏನು? ಪಿ ಡಿ ಡಿ ಮೊದಲು ಎಷ್ಟಾದರೂ ಇರಲಿ, ಈಗ 3,000 ಇನ್ಕ್ರೀಸ್ ಮಾಡಿ. ಈಗ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನು ಇನ್ಕ್ರೀಸ್ ಮಾಡಬೇಕು ಬೈ ಕೊಟ್ಟರೆ. ಅದೇ 2 ಅಂತ ಕೊಟ್ಟಾಗ ಇನ್ಕ್ರೀಸ್ಡ್ ಟು 3,000 ಅಂದರೆ ಮೊದಲು ಎಷ್ಟೋ ಇತ್ತು ಅದನ್ನು ಈಗ 3,000ಗೆ ತೊಗೊಂಡು ಬನ್ನಿ ಅಂತ. ಸೊ ಬೈ ಕೊಟ್ಟಾಗ ಇಲ್ಲಿ ಕೊಟ್ಟಿರೋ ಅಮೌಂಟನ್ನೇ ಅಡ್ಜಸ್ಟ್ಮೆಂಟಲ್ಲಿ ತೊಗೋತಾ ಹೋಗ್ತೀವಿ. ಆ್ಯಂಡ್ 2 ಕೊಟ್ಟಾಗ ಡಿಫ್ರೆನ್ಸ್ ಅಮೌಂಟನ್ನು ಅಂದರೆ ಓಲ್ಡ್ ಪಿ ಡಿ ಡಿ ಮತ್ತು ನ್ಯೂ ಪಿ ಡಿ ಡಿಗೆ ಡಿಫ್ರೆನ್ಸ್ ಅಮೌಂಟನ್ನು ತೊಗೋತೀವಿ. ಸೊ ಇಲ್ಲಿ ಬೈ ಕೊಟ್ಟಿರೋದ್ರಿಂದ ನಾವು ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಕೊಟ್ಟಿರೋ ಅಮೌಂಟನ್ನೇ ಎಲ್ಲ ಕಡೆ ತೊಗೋತಾ ಹೋಗ್ತೀವಿ ಅಡ್ಜಸ್ಟ್ಮೆಂಟಲ್ಲಿ. ಸೊ ಇನ್ಕ್ರೀಸ್ ಆಗಿದೆ ಅಲ್ವಾ? ಇನ್ಕ್ರೀಸ್ ಇನ್ ಪಿ ಡಿ ಡಿ ಮೀನ್ಸ್ ಇಟ್ ಈಸ್ ಅ ಲಾಸ್ ಫಾರ್ ಅಸ್. ನೀವು ಭಾಳಷ್ಟು ಜನ ಕೇಳ್ಬೋದು, ಮ್ಯಾಮ್ ಇಲ್ಲಿ ಇನ್ಕ್ರೀಸ್ ಆದರೆ ನಾವು ಈ ಕಡೆ ತೊಗೋತೀವಿ, ಯಾಕೆ ಪಿ ಡಿ ಡಿನ ಈ ಕಡೆ ತೊಗೋಬೇಕು ಡೆಬಿಟ್ ಸೈಡಲ್ಲಿ ಅಂತ. ಪಿ ಡಿ ಡಿ ಅಂದರೆ ಏನು ಅಂತ ನೀವು ತಿಳ್ಕೊಂಡಿರಬೇಕು ಅದಕ್ಕೆ. ಸೊ ಪಿ ಡಿ ಡಿ ಅಂದರೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಲ್ವಾ? ಅಂದರೆ ನಿಮ್ಮ ಡೆಟರ್ಸ್ ಅಂದರೆ ನಿಮಗೆ ಬರಬೇಕಾಗಿರೋ ಹಣ, ನೀವು ಉದ್ರೆ ವ್ಯವಹಾರ ಮಾಡಿದ್ದಕ್ಕೆ ನಿಮಗೆ ಒಂದಷ್ಟು ಅಮೌಂಟು ನಿಮ್ಮ ಕಸ್ಟಮರ್ಸಿಂದ ಬರೋದು ಉಳ್ಕೊಂಡಿದೆ, ಅದಕ್ಕೆ ಡೆಟರ್ಸ್ ಅಂತ ಕರಿತೀವಿ ಅಲ್ವಾ. ಅದರಲ್ಲಿ ನಿಮಗೆ ಡೌಟ್ ಇದೆ, ಒಂದಷ್ಟು ಅಮೌಂಟ್ ಬರದೇ ಇರ್ಬೋದು, ಯಾರೋ ಒಬ್ಬ
ಉದ್ರೆ ಗಿರಾಕಿಯೊಬ್ಬ ನಮಗೆ ಅಮೌಂಟನ್ನು ಕೊಡದೇ ಇರ್ಬೋದು ಫ್ಯೂಚರಲ್ಲಿ. ಅವ್ನು ಯಾಕೋ ಚೀಟಿಂಗ್ ಮಾಡೋ ಹಾಗೆ ಕಾಣಿಸ್ತಿದೆ ಅಂತ ನಿಮ್ಗೆ ಡೌಟ್ ಇರುತ್ತೆ. ಬಿಸ್ನೆಸ್ಸಲ್ಲಿ ಬಹಳಷ್ಟು ಈ ರೀತಿಯ ವ್ಯವಹಾರಗಳು ನಡೀತಾ ಇರುತ್ತವೆ. ತುಂಬ ಜನ ಡೆಟರ್ಸ್ ಅದನ್ನು ಪೇ ಮಾಡೋದಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಫ್ಯೂಚರಲ್ಲಿ ಲಾಸ್ ಆಗೋದಕ್ಕಿಂತ ಈಗಲೇ ಲಾಸ್ ಆದರೆ ಅಂಥೇಳಿ ಒಂದು ಪ್ರೊವಿಷನ್ ಇಟ್ಕೊಳ್ಳೋದು ಒಳ್ಳೆಯದು ಅಂಥೇಳಿ PDD ಅನ್ನೋ ಒಂದು ಪ್ರೊವಿಷನನ್ನು ಕ್ರಿಯೇಟ್ ಮಾಡಿರ್ತಾರೆ. ಇಟ್ ಈಸ್ ಜಸ್ಟ್ ಲೈಕ್ ಅ ಲಾಸ್. ಅಂದರೆ PDD ಆಗ್ತಿದೆ ಅಂದರೆ ಅದು ಲಾಸ್ ಇದ್ದ ಹಾಗೇ. ಆದರೆ ಈಗ ಸದ್ಯಕ್ಕಾಗಿಲ್ಲ, ಬಟ್ ಆಗೋ ಚಾನ್ಸಸ್ ಇದೆ ಅಂಥೇಳಿ ಈಗಲೇ ಮೊದಲೇ ಅಮೌಂಟನ್ನು ತೆಗೆದಿಟ್ಬಿಡ್ತಾರೆ. ಸೊ ದ್ಯಾಟ್ ಈಸ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್. ಹಾಗಾಗಿ ಇಟ್ ಈಸ್ ಅ ಲಾಸ್ ಫಾರ್ ಬಿಸ್ನೆಸ್. ನೀವೇ ಹೇಳಿ, ಈ ಲಾಸು ಇನ್ನೂ ಇನ್ಕ್ರೀಸ್ ಆಗ್ತಾಯಿದೆ ಅಂದರೆ ನಮ್ಗೆ ಲಾಸ್ ಆದ ಹಾಗೆ ಆಯ್ತಲ್ವ. ಮತ್ತೆ ಅದೇ ಲಾಸು ಡಿಕ್ರೀಸ್ ಆದರೆ, PDD ಡಿಕ್ರೀಸ್ ಆಗ್ತಾಯಿದೆ ಅಂದರೆ ನಮ್ಮ ಲಾಸ್ ಡಿಕ್ರೀಸ್ ಆದಾಗಾಯಿತು, ಅಂದರೆ ಪ್ರಾಫಿಟ್ ಆಗಬೇಕಲ್ವಾ. ಸೊ ನೀವು ನೆನ್ಪಿಟ್ಕೊಳ್ಳಿ, ಇನ್ಕ್ರೀಸ್ ಇನ್ PDD ಗೋಸ್ ಟು ಡೆಬಿಟ್ ಸೈಡ್ ಆ್ಯಂಡ್ ಡಿಕ್ರೀಸ್ ಇನ್ PDD ಗೋಸ್ ಟು ಕ್ರೆಡಿಟ್ ಸೈಡ್. ಇದು ನೆನಪಿರಲ್ಲ ಅಂತಂದರೆ ಇನ್ನೂ ಸಿಂಪಲ್ಲಾಗಿ ಹೇಳ್ತೀನಿ. ಪ್ರೊವಿಷನ್ ಈಸ್ ಜಸ್ಟ್ ಲೈಕ್ ಲಯಾಬಿಲಿಟಿ. ಓಕೆ, ಲಯಾಬಿಲಿಟಿ ಅಂತ ಹೇಳಿ ಟ್ರೀಟ್ ಮಾಡಿ ನೀವು ಅದನ್ನು. ಆ್ಯಂಡ್ ಲಯಾಬಿಲಿಟಿ ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡಲ್ಲಿ ತೊಗೋತೀವಿ, ಲಯಾಬಿಲಿಟಿ ಡಿಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ತೊಗೋತೀವಿ, ನಿಮ್ಗೆ ಗೊತ್ತಿದೆ. ಹಾಗಾಗಿ ಲಯಾಬಿಲಿಟಿ ಇನ್ಕ್ರೀಸ್ ಆಗ್ತಾಯಿದೆ ಇಲ್ಲಿ, ಸೊ ಗೋಸ್ ಟು ಡೆಬಿಟ್ ಸೈಡ್. ಟು ಇನ್ಕ್ರೀಸ್ ಇನ್ PDD ಅಂತಲೇ ಬರೆಯೋಣ. ಇಲ್ಲಿ 3000 ಕೊಟ್ಟಿದ್ದಾರೆ, ಬೈ ಅಂತ ಕೊಟ್ಟಿರೋದ್ರಿಂದ ಅಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಷ್ಟನ್ನು ಇಲ್ಲಿ ತೊಗೋತೀವಿ, 3000. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇಫೆಕ್ಟನ್ನು ಡೆಟರ್ಸಲ್ಲಿ ಕೊಡ್ತೀವಿ. ಇದು ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಮತ್ತೆ ಲಾಸ್ ಆದಾಗ ಆಯ್ತಲ್ವ, ಡೆಟರ್ಸ್ ವ್ಯಾಲ್ಯೂ ಮತ್ತು ಕಡಿಮೆ ಆಗುತ್ತೆ, ಹಾಗಾಗಿ ಮೈನಸ್ ಮಾಡಬೇಕು. ಸೊ ಮೈನಸ್ ಇನ್ಕ್ರೀಸ್ಡ್ PDD. ನ್ಯೂ PDD ಅಂತ ಬರೆಯೋ ಬದಲು ಇನ್ಕ್ರೀಸ್ಡ್ PDD ಅಂತ ಬರೆದ್ಬಿಡೋಣ, ಈಸಿಯಾಗಿ ಅರ್ಥ ಆಗುತ್ತೆ. ಇಟ್ ಈಸ್ 3000 ಆ್ಯಂಡ್ ಔಟರ್ ಕಾಲಮಲ್ಲಿ 54,000. ಅಲ್ಲಿಗೆ 2 ಇಫೆಕ್ಟ್ ಮುಗ್ದಿದೆ ಅಲ್ವಾ. ನೆಕ್ಸ್ಟ್ ನೋಡಿ, ಆ್ಯನ್ ಅಮೌಂಟ್ ಆಫ್ ₹2,000 ಡ್ಯೂ ಟು ಅ ಕ್ರೆಡಿಟರ್ ಈಸ್ ನಾಟ್ ಲೈಕ್ಲಿ ಟು ಬಿ ಕ್ಲೇಮ್ಡ್ ಆ್ಯಂಡ್ ಹೆನ್ಸ್ ಟು ಬಿ ರಿಟರ್ನ್ ಆಫ್. ನೀವು ಇದನ್ನು ಅನಲೈಸ್ ಮಾಡ್ಕೊಳ್ಬೇಕು, ಏನಂತ ಕೊಟ್ಟಿದ್ದಾರೆ ಅಂಥೇಳಿ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಇಫೆಕ್ಟ್ ಕೊಡೋದು ಈಸಿ ಆಗುತ್ತೆ. ಕ್ರೆಡಿಟರು ಎಷ್ಟಿತ್ತು ಟೋಟಲಾಗಿ 77,500. ಅಂದರೆ ನಾವು ನಮ್ಮ ಸಪ್ಲೈಯರ್ಸಿಗೆ 77,500 ಕೊಡೋದಿತ್ತು ಉದ್ರೆ ವ್ಯವಹಾರದಲ್ಲಿ. ಆ್ಯಂಡ್ ಅದರಲ್ಲಿ ಏನಾಗ್ತಾಯಿದೆ, ಯಾವುದೋ ಒಬ್ಬ ಕ್ರೆಡಿಟರ್ 2,000 ವರ್ತ್ ಇರೋವಂಥ ಕ್ರೆಡಿಟರ್ ಯಾರೋ ಒಬ್ಬ ಹಿ ಈಸ್ ನಾಟ್ ಲೈಕ್ಲಿ ಟು ಬಿ ಕ್ಲೇಮ್ಡ್. ಅವನು ಕ್ಲೇಮ್ ಮಾಡೋದಿಲ್ವಂತೆ ಫ್ಯೂಚರಲ್ಲಿ ಅಂತ ನಮ್ಗೆ ಗೊತ್ತಾಗಿದೆ. ಅವನು ಕೇಳೋದಕ್ಕೆ ಬರೋದಿಲ್ಲ ಅಂಥೇಳಿ ನಮ್ಗೆ ಗೊತ್ತಾಗ್ಬಿಟ್ಟಿದೆ, ದುಡ್ಡು ಕೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಅದನ್ನು ರಿಟರ್ನ್ ಆಫ್ ಮಾಡ್ತಾ ಇದ್ದೀವಿ, ಅಂದರೆ ಅದನ್ನ ಲೆಸ್ ಮಾಡಿಬಿಡ್ತೀವಿ. 2,000 ಹೇಗೂ ಕೊಡೋದಿಲ್ವಲ್ಲ, ಮತ್ತೆ ಯಾಕೆ ಕ್ರೆಡಿಟರ್ ಅಂತ ತೋರಿಸೋದು, ನಮಗೆ ಗೊತ್ತಾಗ್ಬಿಟ್ಟಿದೆ, ಅದಕ್ಕೋಸ್ಕರ ರಿಟರ್ನ್ ಆಫ್ ಮಾಡ್ತೀವಿ. ಸೊ ಈ ರಿಟರ್ನ್ ಆಫ್ ಮಾಡ್ತೀವಿ ಅಂದರೆ ಲಯಾಬಿಲಿಟಿ ಡಿಕ್ರೀಸ್ ಆದಾಗಾಯ್ತಲ್ವಾ. ಸೊ ಲಯಾಬಿಲಿಟಿ ಡಿಕ್ರೀಸ್ ಆಗ್ತಾಯಿದೆ ಅಂದರೆ ನಮ್ಗೆ ಪ್ರಾಫಿಟ್ ಆದಾಗಾಯಿತು. ಸೊ ಕ್ರೆಡಿಟ್ ಸೈಡಲ್ಲಿ ಹೋಗುತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬೈ ಡಿಕ್ರೀಸ್ ಇನ್ ಕ್ರೆಡಿಟರ್ಸ್ 2,000. ಆ್ಯಂಡ್ ಇದನ್ನು ನಾವು ಕ್ರೆಡಿಟರಲ್ಲಿ ಲೆಸ್ ಮಾಡಬೇಕಲ್ವಾ. ಸೊ ಲೆಸ್ ಡಿಕ್ರೀಸ್ ಆರ್ ರಿಟರ್ನ್ ಆಫ್ ಏನಂತ ನೀವು ಬರಿಬೋದು, 2,000. 75,500 ಇನ್ ದಿ ಔಟರ್ ಕಾಲಮ್. ಅಲ್ಲಿಗೆ ಇದಕ್ಕೆ 2 ಇಫೆಕ್ಟ್ ಮುಗ್ದಿದೆ ಅಲ್ವಾ. ಈ ರೀತಿ ಎಲ್ಲ ಅಡ್ಜಸ್ಟ್ಮೆಂಟಿಗೆ ಕೂಡ 2 ಇಫೆಕ್ಟನ್ನು ಕೊಡ್ತಾ ಹೋಗ್ತೀವಿ. ಆಗ ಯಾವುದೇ ಕನ್ಫ್ಯೂಷನ್ ಇಲ್ಲದೇ ಈಸಿಯಾಗಿ ಮಾಡ್ತಾ ಹೋಗ್ಬೋದು, ಯಾವುದೂ ಬಿಟ್ಟು ಹೋಗೋ ಚಾನ್ಸಸ್ ಇರೋದಿಲ್ಲ. ಮತ್ತು ಯಾವುದೇ ಅಡ್ಜಸ್ಟ್ಮೆಂಟ್ ಉಳ್ಕೊಂಡಿಲ್ಲ ಅಲ್ವಾ. ಈಗ 1 ಬೈ 1 ಎಲ್ಲ ಅಕೌಂಟ್ಸನ್ನು ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಬ್ಯಾಂಕ್ ಅಕೌಂಟಲ್ಲಿ ಕ್ವಿಕ್ಕಾಗಿ ಮಾಡಿಬಿಡೋಣ ಇದನ್ನು. ಸೊ ಬ್ಯಾಂಕ್ ಅಕೌಂಟಲ್ಲಿ 61,500 ಬರ್ತಾಯಿದೆ. ಆ್ಯಂಡ್ ಈ ಕಡೆ ಇಲ್ಲದೆ ಇರೋದ್ರಿಂದ ಯಾವುದೇ ಅಮೌಂಟ್, ಸೇಮ್ ಅಮೌಂಟನ್ನು ಬ್ಯಾಲೆನ್ಸ್ ಅಂಥೇಳಿ ತೊಗೋತೀವಿ. ಆ್ಯಂಡ್ ಹಿಂದ್ಗಡೆಗೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಆ್ಯಂಡ್ ಸೇಮ್ ಅಮೌಂಟನ್ನು ನಾವು ಬ್ಯಾಲೆನ್ಸ್ ಶೀಟಿಗೆ ಹಾಕ್ತೀವಿ. ಅಸೆಟ್ಟಲ್ಲಿ ಬ್ಯಾಂಕ್ ಅಕೌಂಟ್ ಆರ್ ಕ್ಯಾಶ್ ಎಟ್ ಬ್ಯಾಂಕ್ 61,500. ಆ್ಯಂಡ್ ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಹೋಗೋಣ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಅಂದರೆ ಪ್ರಾಫಿಟ್ ಆದಾಗಾಯಿತು ಅಲ್ವಾ. ಸೊ 10,000 ಟೋಟಲ್ ಬರ್ತಾಯಿದೆ. ಆ್ಯಂಡ್ ಇದರಲ್ಲಿ 4,000 ಲೆಸ್ ಮಾಡಿದ್ರೆ 6,000 ಬ್ಯಾಲೆನ್ಸ್ ಬಂತು. ಇದನ್ನು ಓಲ್ಡ್ ಪಾರ್ಟ್ನರ್ಸಿಗೆ ಓಲ್ಡ್ ರೇಷಿಯೋದಲ್ಲಿ ಶೇರ್ ಮಾಡಬೇಕು. 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ವಾಣಿ ಆ್ಯಂಡ್ ಸಂಧ್ಯಾ ಅಲ್ವಾ. ಸೊ ಬ್ರ್ಯಾಕೆಟಲ್ಲಿ 6,000
6000 ಇಬ್ಬರಿಗೂ 3:2ದಲ್ಲಿ ಹಂಚಬೇಕು. 3/5 ಇಂಟು 2/5 3600 ಆ್ಯಂಡ್ 2400 ಇನ್ನರ್ ಕಾಲಮನ್ನು ಕ್ಲೋಸ್ ಮಾಡ್ಕೋತೀವಿ. ಆ್ಯಂಡ್ ಈ ಅಮೌಂಟನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬೈ ರಿವ್ಯಾಲ್ಯೂಷನ್ ಅಕೌಂಟ್ ಇಟ್ ಈಸ್ ಪ್ರಾಫಿಟ್. ಸೊ 3600 ಆ್ಯಂಡ್ 2400 ಇವಳು ನ್ಯೂ ಪಾರ್ಟ್ನರಿಗೆ ಶೇರ್ ಇಲ್ಲ. ಈಗ ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡ್ಕೋತೀವಿ. ಸೊ ಇಲ್ಲಿ ಮೊದಲನೇದಾಗಿ ವಾಣಿಸ್ ಕಾಲಮನ್ನು ನೋಡೋಣ. ವಾಣಿಸ್ ಕಾಲಮಲ್ಲಿ 82,350 ಬರ್ತಾ ಇದೆ ಆ್ಯಂಡ್ 82,350 ಆ್ಯಂಡ್ ಈ ಕಡೆ ಯಾವುದೇ ಅಮೌಂಟ್ ಇಲ್ಲದೆ ಇರೋದ್ರಿಂದ 82,350 ಬ್ಯಾಲೆನ್ಸ್ ಬರ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಸಂಧ್ಯಾ ಕಾಲಮಲ್ಲಿ ಈ ಕಡೆ ಟೋಟಲ್ 44,900 ಬರ್ತಾ ಇದೆ ಆ್ಯಂಡ್ ಈ ಕಡೆ ಯಾವುದೇ ಅಮೌಂಟ್ ಇಲ್ಲದೆ ಇರೋದ್ರಿಂದ ಸೇಮ್ ವಿಲ್ ಬಿ ದಿ ಬ್ಯಾಲೆನ್ಸ್ 44,900. ಆ್ಯಂಡ್ ನೆಕ್ಸ್ಟ್ ಛಾಯಾ ಕಾಲಮಲ್ಲಿ 40,000 ಟೋಟಲ್ ಬರ್ತಾ ಇದೆ ಆ್ಯಂಡ್ ಈ ಕಡೆಗೆ 6,250 ಲೆಸ್ ಮಾಡಿದರೆ 33,750. ಇದಕ್ಕೆ ನಾವೇನಂತ ಬರಿತೀವಿ ಹಿಂದ್ಗಡೆ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಓಕೆ, ಈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಆಗಿದ್ದು ಎಲ್ಲಿ ಹೋಗುತ್ತೆ? ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ಕ್ಯಾಪಿಟಲ್ ಹೆಡ್ಡಿಂಗಲ್ಲಿ. ಸೊ ವಾಣಿ, ಸಂಧ್ಯಾ ಆ್ಯಂಡ್ ಛಾಯಾ ಇನ್ನರ್ ಕಾಲಮಲ್ಲಿ ಬರೆದು ಔಟರ್ ಕಾಲಮಿಗೆ ಹಾಕ್ಬೋದು, ಇಲ್ಲ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ತಗೋಬೋದು. ಸೊ ದ ಟೋಟಲ್ ಈಸ್ 1,61,000 ಆ್ಯಂಡ್ ನಾವು ಲಯಬಿಲಿಟಿ ಸೈಡಿನ ಟೋಟಲ್ ಮಾಡೋಣ. ಇಟ್ ಈಸ್ 2,36,500 ಆ್ಯಂಡ್ 2,36,500 ಇನ್ ಅಸೆಟ್ ಸೈಡ್. ಮ್ಯಾಮ್ ಕ್ವಶನ್ ಬ್ಯಾಂಕಲ್ಲಿ ಬೇರೆ ಆನ್ಸರ್ ಇದೆ, ಇದು ಕರೆಕ್ಟ್ ಆಗಿಲ್ಲ ಅಂತ ನೀವು ಹೇಳ್ತಾ ಇರ್ಬೋದು. ಬಟ್ ಕ್ವಶನ್ ಬ್ಯಾಂಕಿನ ಆನ್ಸರ್ ರಾಂಗ್ ಇದೆ. ಯಾಕಂದರೆ ಅಲ್ಲಿ ಓಲ್ಡ್ ಮೆಥಡಲ್ಲಿ ಗುಡ್ವಿಲ್ಲಿನ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಸೊ ಈಗ ಆ್ಯಸ್ ಪರ್ AS 26 ಯಾವುದೇ ಗುಡ್ವಿಲ್ ವ್ಯಾಲ್ಯೂ ಆದರೆ ಅದು ರಿಟೇನ್ ಆಗೋ ಹಾಗಿಲ್ಲ, ಅದನ್ನು ವಿತ್ಡ್ರಾ ಮಾಡಬೇಕು ತಕ್ಷಣಕ್ಕೆ. ಹಾಗಾಗಿ ನಾವಿಲ್ಲಿ ಈ ರೀತಿ ಇಫೆಕ್ಟ್ ಕೊಡ್ತೀವಿ. ಬಟ್ ನಿಮಗೆ ಓಲ್ಡ್ ಮೆಥಡ್ ಪ್ರಕಾರ ಅದು ರಿಟೇನ್ ಆಗ್ತಿತ್ತು. ಅಂದರೆ ಗುಡ್ವಿಲ್ ಅಕೌಂಟ್ ಅಂತ ಹೇಳಿ ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತಿದ್ವಿ ಈ ರೀತಿ ಕೊಟ್ಟಾಗ. ಅದಕ್ಕೋಸ್ಕರ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ಟೋಟಲ್ ಎಲ್ಲ ಚೇಂಜ್ ಬಂದಿರುತ್ತೆ. ಅದ್ರ ಹೊರತಾಗಿ ಮತ್ತೆಲ್ಲ ಸರಿಯಾಗೇ ಇದೆ. ಬ್ಯಾಂಕ್ ಅಕೌಂಟಲ್ಲಿ ಕೂಡ ಅವರು ರಾಂಗ್ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ಗುಡ್ವಿಲ್ ಅಮೌಂಟನ್ನು ಸೇರಿಸ್ಬಿಟ್ಟಿದ್ದಾರೆ. ಇಟ್ ಈಸ್ ರಾಂಗ್. ಇದು ಕರೆಕ್ಟ್ ಆಗಿದೆ 61,500. ಕ್ರಾಸ್ ಚೆಕ್ ಮಾಡಿನೇ ಹೇಳ್ತಾ ಇದ್ದೀನಿ, ಇದೆಲ್ಲನೂ ಕೂಡ ನಾವು ಮಾಡಿರುವಂಥದ್ದು ಕರೆಕ್ಟ್ ಆಗಿದೆ. ನೀವು ಯಾವುದೇ ರೀತಿ ಕನ್ಫ್ಯೂಷನ್ ಆಗುವಂಥ ಅಗತ್ಯತೆ ಇಲ್ಲ. ಇನ್ನು ಈ ಪ್ರಾಬ್ಲಮಲ್ಲಿ ಮತ್ತೇನಾದರೂ ಡೌಟ್ಸ್ ಇದ್ದರೆ ನಿಮಗೆ ನಿಮ್ಮ ಕಮೆಂಟ್ಸ್ ಮೂಲಕ ಅದನ್ನು ತಿಳಿಸ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. Please subscribe to Accountancy Easy Learn for more videos. I'll be back soon with capital adjustment problem in next episode. Until then, enjoy the learning.